ನಮಸ್ಕಾರ. ಸರ್ಕಾರಿ ಮಾದರಿ ಪ್ರಾಥಮಿಕ ಶಾಲೆ ಕಾಡುಗೋಡಿ ಚನ್ನಸಂದ್ರ ಕ್ಲಸ್ಟರ್ 1948ರಲ್ಲಿ ಪ್ರಾರಂಭವಾದ ನಮ್ಮ ಶಾಲೆಗೆ ಸುಮಾರು 78 ವರ್ಷಗಳ ಕಾಲದ ಒಂದು ಸುಂದರವಾದಂತಹ ಇತಿಹಾಸ ಇದೆ. 1 ಎಕರೆಯಷ್ಟು ವಿಸ್ತಾರವಾದ ಕ್ರೀಡಾ ಮೈದಾನವನ್ನು ಹೊಂದಿದೆ ಹಾಗೂ ಚನ್ನಸಂದ್ರ ಕ್ಲಸ್ಟರ್ನಲ್ಲಿ ಏಕೈಕ 1ರಿಂದ 8ನೇ ತರಗತಿಯವರೆಗೆ ಇಂಗ್ಲಿಷ್ ಮಾಧ್ಯಮವನ್ನು ಹೊಂದಿರುವಂತಹ ಬೈಲಿಂಗಲ್ ಕ್ಲಾಸ್ ಅನ್ನು ಹೊಂದಿರುವಂತಹ ಏಕೈಕ ಶಾಲೆ ನಮ್ಮದಾಗಿದೆ. ಜೂನ್ ತಿಂಗಳ ಸೇತುಬಂಧ ಮತ್ತು ಸಾಫಲ್ಯ ಪರೀಕ್ಷೆಗಳ ಫಲಿತಾಂಶದಲ್ಲಿ ನಾವು 435 ಮಕ್ಕಳಿಗೆ ಸುಮಾರು 3 ಮಕ್ಕಳನ್ನ ಬುನಾದಿ ಸಾಕ್ಷರತೆ ಮತ್ತೆ ಸಂಖ್ಯಾಶಾಸ್ತ್ರದ ಕಲ್ಪನೆಯಲ್ಲಿ ಹಿಂದುಳಿದ ಸೋಲಾದ ಮಕ್ಕಳನ್ನ ಅಂತ ಗುರುತಿಸಿಕೊಳ್ತೇವೆ. ಅವರಿಗಾಗಿ ನಾವು ಅನೇಕ ಚಟುವಟಿಕೆಗಳನ್ನು ಹಮ್ಮಿಕೊಳ್ತೇವೆ. ಜುಲೈ ತಿಂಗಳಲ್ಲಿ ನಡೆದ ಪೋಷಕರ ಸಭೆಯಲ್ಲಿ ನಾವು ಪೋಷಕರಿಗೆ ಎಫ್ಎಲ್ಎನ್ ಚಟುವಟಿಕೆಗಳ ಬಗ್ಗೆ ಮಾಹಿತಿ ಆ ಕ್ಯಾಲೆಂಡರ್ ಪರಿಚಯವನ್ನು ಮಾಡಿಸ್ತೇವೆ. ನಾವು ಅವರಿಗೆ ಕ್ಯಾಲೆಂಡರ್ ಪರಿಚಯ ಮತ್ತು ಕ್ಯಾಲೆಂಡರ್ ಪರಿಚಯದ ಜೊತೆಗೆ ಕಲಿಕಾ ಮೂಲೆಯ ಪರಿಚಯವನ್ನು ನಾವು ಜುಲೈ ತಿಂಗಳ ಪೋಷಕರ ಸಭೆಯಲ್ಲಿ ಮಾಡಿದ್ದೇವೆ. ಏನಂದ್ರೆ ಮನೆಯಲ್ಲಿ ನೀವು ಮಕ್ಕಳ ಬರ್ತಡೆಗಳನ್ನು ಆಚರಿಸ್ತೀರಾ, ಹೊಸ ಬಟ್ಟೆಗಳನ್ನು ಕೊಡಿಸ್ತೀರಾ, ಆದ್ರೆ ಒಂದು ಕಲಿಕಾ ಮೂಲೆ ಇರಬೇಕು. ಮಕ್ಕಳ ಸುತ್ತಮುತ್ತ ಒಂದು ಓದುವ ವಾತಾವರಣ ಕಲ್ಪಿಸಿ ಅವ್ರ ಸುತ್ತ ಚಾಟ್ಗಳನ್ನಾಗಲಿ ಅಥವಾ ಕಾಗುಣಿತದ ಚಾಟು ಅಥವಾ ಕಥೆ ಪುಸ್ತಕಗಳನ್ನ ಹೇಳಿ ಅವರಿಗೆ ಓದುವಂತ ಒಂದು ಹವ್ಯಾಸವನ್ನ ಬೆಳೆಸಿ ಅಂತ ಅದನ್ನೇ ಹೇಳ್ತೇವೆ. ಅದ್ರ ಜೊತೆಗೆ ಈ ತರ ಯಾರು ಕಲಿಕಾ ಮೂಲೆಗಳನ್ನ ಮಾಡ್ತಿರೋ ಅಂತ ಶಿಕ್ಷಕರಿಗೆ ಪ್ರಶಂಸಾ ಪತ್ರ ಇರುತ್ತೆ. ಮತ್ತೆ ಮುಂದಿನ ಪೋಷಕರ ಸಭೆಯಲ್ಲಿ ಅವರಿಗೆ ಬಹುಮಾನ ಮತ್ತೆ ಕೃತಜ್ಞತಾ ಫಲಕದಲ್ಲಿ ಅವರ ಹೆಸರಿರುತ್ತೆ ಅನ್ನೋ ವಿಷಯವನ್ನು ನಾವು ಅವರಿಗೆ ತಿಳಿಸಿದಾಗ 2ನೇ ಪೋಷಕರ ಸಭೆಗೆ ನಮಗೆ ಸುಮಾರು 65% ಪೋಷಕರ ಹಾಜರಿಯಾಗುತ್ತೆ. ಯಾಕೆಂದ್ರೆ ಇದೆಲ್ಲ ಈ ಪ್ರಶಂಸಾ ಫಲಕ ಮತ್ತೆ ಕಲಿಕಾ ಮೂಲೆಗಳನ್ನು ಕೂಡ ಅವರು ಮಾಡಿ ಆ ಕಲಿಕಾ ಮೂಲೆ ಮಾಡಿದಂತ ಮಕ್ಕಳ ಪೋಷಕರ ಮನೆಗೆ ನಾವು ಭೇಟಿ ಕೂಡ ಮಾಡ್ತೇವೆ. ಅದ ಮೇಲೆ ನಾವು ಇಲ್ಲಿ ಡಿಸ್ಪ್ಲೇ ಚಾರ್ಟ್ಗಳನ್ನೆಲ್ಲ ಹಾಕಿದ್ದೇವೆ. ಹಾಗೆ 65% ಪೋಷಕರು ನಮಗೆ 2ನೇ ಪ್ರಗತಿ ಸಭೆಗೆ ಹಾಜರಾಗ್ತಾರೆ. ಅಂತಹ ತಾಯಂದರಿಗಾಗಿ ನಾವು ಮತ್ತೆ ಪೋಷಕರಿಗಾಗಿ ಆಹಾರ ಮೇಳ ಮತ್ತೆ ರಂಗೋಲಿ ಸ್ಪರ್ಧೆ ಅಂತ ಆಟಗಳನ್ನು ಆಡಿಸ್ತೇವೆ. ಇದರಿಂದ ತಾಯಿ ಮತ್ತೆ ಮಗುವಿನ ಒಂದು ಬಾಂಧವ್ಯ ಇನ್ನೂ ಹೆಚ್ಚಾಗುತ್ತೆ. ತಾಯಿ ಮತ್ತೆ ಮಗುವಿನ ಬಾಂಧವ್ಯ ಇನ್ನು ನಾನು ನನ್ನ ಅಮ್ಮನ ಜೊತೆ ಆಡ್ತಾ ಇದ್ದೇನೆ, ನಾನು ಅಪ್ಪನ ಜೊತೆ ಆಡ್ತಾ ಇದ್ದೇನೆ, ನಾನು ಗೆಲ್ಲಬೇಕು ಅನ್ನೋದಂತ ಆಗುತ್ತೆ. ಹಾಗೆ 4ನೇ ಪೋಷಕರ ಸಭೆಗೆ ಸುಮಾರು 75 ಪೋಷಕರು. ಕೊನೆಯ ಪೋಷಕರ ಸಭೆ 3ನೇ ಪೋಷಕರ ಸಭೆ ವಿಶೇಷವಾದದ್ದು. ಯಾಕಂದ್ರೆ ಅದು ಮೆಗಾ ಪಿಟಿಎಂ ಅಂತ ಇರುತ್ತೆ. ಮಕ್ಕಳ ದಿನಾಚರಣೆ ಜೊತೆಗೆ ಪೋಷಕರು ಕೂಡ ಇರ್ತಾರೆ. ಮಕ್ಕಳ ಜೊತೆಗೆ ಸುಮಾರು ಆಕ್ಟಿವಿಟಿಗಳಲ್ಲಿ ಭಾಗವಹಿಸಿ ಸಂತೋಷ ಪಡ್ತಾರೆ. ಇಡೀ ದಿನ ಸುಮಾರು 4 ಗಂಟೆಗಳವರೆಗೆ ನಮ್ಮ ಸ್ಕೂಲಲ್ಲೇ ಸಮಯವನ್ನು ಕಳೀತಾರೆ. 4ನೇ ಪೋಷಕರ ಸಭೆಯಲ್ಲಿ ಸಾವಿತ್ರಿಬಾಯಿ ಫುಲೆಯವರ ಜಯಂತಿ ಜೊತೆಗೆ ನಾವು ಆಚರಣೆ ಮಾಡ್ತೇವೆ. ಅಲ್ಲೂ ಕೂಡ ಸುಮಾರು 85% ಪೋಷಕರು ಹಾಜರಾಗಿ ಶಾಲಾ ಕಲಿಕೆಯಲ್ಲಿ ಪೋಷಕರು ಕೂಡ ಮಕ್ಕಳ ಕಲಿಕೆಯಲ್ಲಿ ಅವರು ತುಂಬಾ ಆಸಕ್ತಿಯನ್ನು ತೋರಿಸ್ತಾರೆ. ಎಫ್ಎಲ್ಎನ್ ಮಕ್ಕಳಿಗಾಗಿ ನಾವು ಒಂದು ಪ್ರತ್ಯೇಕವಾದಂತಹ ಒಂದು ವಾಟ್ಸ್ಆಪ್ ಗ್ರೂಪ್ ಅನ್ನು ಮಾಡ್ಕೊಳ್ತೇವೆ. ತಿಂಗಳಲ್ಲಿ 2 ಬಾರಿ ನಾವು ಶಿಕ್ಷಕರು ಸಭೆ ಸೇರಿ ಯಾವ ತರಗತಿ ಯಾವ ಮಗು ಹಿಂದುಳಿದಿದೆ ಅನ್ನೋದನ್ನ ಈ ತರ ಪ್ರತಿ ತರಗತಿಯಲ್ಲೂ ಕೂಡ ನಾವು ಬುನಾದಿ ಸಾಕ್ಷರತೆಗೆ ಏನೇನು ಇದೆ ಇದ್ರ ಜೊತೆಗೆ ತರಗತಿಯ ರೂಮ್ನಲ್ಲಿರುವಂತಹ ಎಲ್ಲಾ ವಸ್ತುಗಳನ್ನ ಇಟ್ಟು ಮಕ್ಕಳು ಮಾತಾಡುವಂಥದ್ದು. ಕೆಲವು ಮಕ್ಕಳಿಗೆ ಭಾಷೆ ಬರೋದಿಲ್ಲ. ಅವ್ರು ಹೇಳ್ತಾರೆ ಓಡೇಕ ಬಾರನ್ನು ನಾನು ಹಿಂದಿ ಮೇಲೆ ಹೇಳ್ತೀನಿ, ಆಮೇಲೆ ಆನೆಯ ಬಗ್ಗೆ ನಾವು ಹಿಂದಿಯಲ್ಲಿ ಹೇಳ್ತೀವಿ ಅಂತ ಮಕ್ಕಳಿಗೆ ಕೂಡ ಮಾತನಾಡಕ್ಕೆ ಅವಕಾಶವನ್ನು ಕೊಟ್ಟಿದ್ದೀವಿ. ಹಾಗೆ ಪ್ರತಿಯೊಂದು ಸಾಮರ್ಥ್ಯನೂ ಕೂಡ ಇಲ್ಲಿ ಕನ್ನಡದಲ್ಲಿರುವಂತಹ 9 ಸಾಮರ್ಥ್ಯಗಳಿಗೂ ಕೂಡ ನಾವು ಈ ತರ ಆಕ್ಟಿವಿಟಿಯನ್ನು ಮಾಡಿ ಪ್ರತಿ ತರಗತಿಯಲ್ಲೂ ಕೂಡ ಹಾಕಿದ್ದೇವೆ. ಬೆಳಗಿನ 1 ಅವಧಿ ಹಾಗೂ ಸಾಯಂಕಾಲದ 1 ಅವಧಿಯನ್ನ ಎಫ್ಎಲ್ಎನ್ ಮಕ್ಕಳಿಗಾಗಿ ಅಂತಾನೆ ನಾವು ಮೀಸಲಿರಿಸಿದ್ದೇವೆ. ಹಾಗೇನೆ ಮುಂದೆ ನಾವು ಪ್ರಾರ್ಥನಾವಧಿ ಚಟುವಟಿಕೆ ಅಂತ ಬಂದ್ರೆ ಮೊದಲನೇ ಪೋಷಕರ ಸಭೆಯಲ್ಲಿ ಕೂಡ ನಾವು ಪೋಷಕರ ಜೊತೆಗೆ ಚರ್ಚೆ ಮಾಡಿರ್ತೇವೆ. ಇದು ಪೋಷಕರು ಮತ್ತು ಮಕ್ಕಳು ಸೇರಿದಂತ ಮಾಡುವಂತ ಒಂದು ಸಹಭಾಗಿತ್ವದ ಚಟುವಟಿಕೆ ಆಗಿರೋದ್ರಿಂದ ಮಕ್ಕಳಿಗೆ ನಾವು ಪ್ರತಿದಿನ ಇದರಿಂದ ನಾವು ಎಫ್ಎಲ್ಎನ್ ಪ್ರಾರ್ಥನಾವಧಿ ಚಟುವಟಿಕೆಯಲ್ಲಿ ಏನು ಮಕ್ಕಳು ಕಲಿತಿದ್ದಾರೆ ಅಂದ್ರೆ ಸಮಯ ಪಾಲನೆ ಮತ್ತೆ ಇದು ಸಭಾಕಂಪನ ಮತ್ತೆ ಸಾರ್ವಜನಿಕವಾಗಿ ಹೇಗೆ ಮಾತಾಡೋದು, ಆತ್ಮವಿಶ್ವಾಸ, ಇದರಲ್ಲಿ ನಾವು ಹೆಚ್ಚು ಎಫ್ಎಲ್ಎನ್ ಮಕ್ಕಳನ್ನ ಬಳಸ್ಕೊಳ್ಳೋದ್ರಿಂದ ಸಮಯ ಪಾಲನೆ ಕರೆಕ್ಟ್ ಆಗಿ ಅವರು ಶಾಲೆಗೆ ಬಂದು ಮತ್ತೆ ಆಕ್ಟಿವಿಟಿಯಲ್ಲಿ ಭಾಗವಹಿಸಿದ್ರು. ಪ್ರತಿಯೊಂದು ಆಕ್ಟಿವಿಟಿಗಳಲ್ಲಿ ನಾವು ಇಟ್ಟಿದ್ದೇವೆ. ಹಾಗೆ 3000 ಪುಸ್ತಕಗಳನ್ನು ಒಳಗೊಂಡಂತ ವಾಚನಾಲಯ ಇದೆ ನಮ್ಮ ಹತ್ರ. ಆ ವಾಚನಾಲಯದ ಔಟ್ಕಮ್ ಕೂಡ ಏನ್ ಬಂದಿದೆ, ಜಾಸ್ತಿ ನಾವು ಎಫ್ಎಲ್ಎನ್ ಮಕ್ಕಳನ್ನ ವಾಚನಾಲಯಕ್ಕೆ ಕರ್ಕೊಂಡು ಹೋಗಿ ತೋರಿಸುವಂತಹ ವ್ಯವಸ್ಥೆಯನ್ನು, ಪುಸ್ತಕಗಳನ್ನು ಕೊಡೋದು, ಕವಿತೆ ಓದೋದು, ಪ್ರತಿಯೊಂದು ಆಕ್ಟಿವಿಟಿಗೂ ಕೂಡ ಇದನ್ನ ಮಾಡಿಕೊಂಡು ನಾವು ಚಟುವಟಿಕೆಗಳನ್ನು ಮಾಡಿಕೊಂಡು ಕಲಿಕೋಪಗಳನ್ನು ಮಾಡಿಕೊಂಡು ಮಕ್ಕಳಿಗೆ ಕಲಿಸಿದ್ದೇವೆ. ಇದೆಲ್ಲರ ಫಲವಾಗಿ ನಮ್ಮ ಶಾಲೆ
ಇಲ್ಲಿ ನಾವು ವಿವಿಧ ಕ್ಷೇತ್ರದಲ್ಲಿ ಮಕ್ಕಳ ಪ್ರತಿಭಾ ಪುರಸ್ಕಾರವನ್ನು ಹಾಕಿದ್ದೀವಿ. ಅದರಲ್ಲಿ ಪ್ರತಿಭಾ ಪುರಸ್ಕಾರದ ಚಾರ್ಟ್ ಕೂಡ ಇದೆ. ಕಾಡುಗೋಡಿಯ ಬುದ್ಧಿಶಕ್ತಿ ಕೇಂದ್ರದಲ್ಲಿ ನಡೆದಂತಹ ಪ್ರಬಂಧ ಸ್ಪರ್ಧೆಯಲ್ಲಿ ನಮ್ಮ ಮಕ್ಕಳು 5,000 ರೂಪಾಯಿ ಕ್ಯಾಶ್ ಪ್ರೈಸ್ ತೆಗೆದುಕೊಂಡಿದ್ದಾರೆ. ಫಸ್ಟ್ ಪ್ರೈಸ್ 4,000, ಥರ್ಡ್ ಪ್ರೈಸ್ 1,000, ಸೆಕೆಂಡ್ ಪ್ರೈಸ್ ಕಾಡುಗೋಡಿ ಹೈಸ್ಕೂಲಿಗೆ ಹೋಗಿದೆ. ಹೈಸ್ಕೂಲ್ ಮಕ್ಕಳ ಜೊತೆ ನಮ್ಮ ಪ್ರೈಮರಿ ಮಕ್ಕಳು ಪಾರ್ಟಿಸಿಪೇಟ್ ಮಾಡಿದ್ದಾರೆ. ಮೊನ್ನೆ ಅಗಸ್ತ್ಯ ಫೌಂಡೇಶನ್ ಅಂತ ಬ್ರಿಡ್ಜ್ ಕಾರ್ಯಕ್ರಮದಲ್ಲಿ ಕೂಡ 1,000 ಕ್ಯಾಶ್ ಪ್ರೈಸ್ ಅನ್ನು ತೆಗೆದುಕೊಂಡಿದ್ದಾರೆ. ಈ ರೀತಿಯಾಗಿ 3 ರೀತಿಯ ಉಪಕ್ರಮಗಳಲ್ಲಿ ನಮ್ಮ ಶಾಲೆ ಅತ್ಯುತ್ತಮವಾಗಿ ಭಾಗವಹಿಸಿ ಶಾಲೆಗೆ